उपकारकः रक्षत्येव तदीयं मां कर्मार्चो गुरुदेवगः आपादमौलिपर्यन्तं प्रणश्यन्ति सिद्ध्यन्ति च मनोरथाः। यदसुप्तिगतोऽपि हरिः सुखवान् सुखरूपिणमाहुरतो निगमाः स्वमतिप्रभवं जगदस्य यतः परबोधतनं च ततः खपतिम्। ಪರಮಾತ್ಮ ಸುಖರೂಪನಾಗಿದ್ದಾನೆ. ಯಾಕೆ ಅಂತ ಕೇಳಿದರೆ ಯತ್ ಅಸುಪ್ತಗತೋಪಿ ಹರಿಹಿ ಸುಖವಾನ್. ನಾವೆಲ್ಲ ಮಲಗಿಕೊಂಡಾಗ ಸುಖವನ್ನು ಅನುಭವಿಸ್ತೇವೆ. ಪರಮಾತ್ಮ ಹಾಗಲ್ಲ, ಅಸುಪ್ತಿಗತಃ ಅಪಿ. ಭಗವಂತ ತಾನು ಮಲಗದೇ ಇದ್ದರೂ ಕೂಡ ತಾನು ಸುಖರೂಪನಾಗಿದ್ದಾನೆ. ಆದ್ದರಿಂದ ನಿಗಮಾಹ ವೇದಗಳು ಸುಖರೂಪಿಣಮಾಹ ಭಗವಂತನಿಗೆ ಸುಖ ಸ್ವರೂಪವುಳ್ಳವನೆಂಬುದ ಕರೆಯುತ್ತಾರೆ. ಇನ್ನು ಈ ಜಗತ್ತಿನ ಸೃಷ್ಟಿ ಹೇಗಾಯಿತು ಅಂತ ಕೇಳಿದ್ರೆ ಸ್ವಮತಿ ಪ್ರಭವಂ ಜಗತ್ ಅಸ್ಯ ಯತಃ ಪರಬೋಧತನುಂಚ ತತಃ ಖಪತಿಂ. ಪರಮಾತ್ಮ ಸರ್ವಜ್ಞ ಎಂಬುದಾಗಿ ಶಾಸ್ತ್ರಗಳು ವೇದಗಳು ಹೇಳುತ್ತವೆ. ಅಲ್ಲಿರುವ ಶಬ್ದ ಪರಬೋಧತನು. ಪರಬೋಧತನು ಅಂತಂದ್ರೆ ಪರ ಶ್ರೇಷ್ಠವಾದ ಬೋಧ ಜ್ಞಾನ, ಅದುವೇ ತನು ಅಂದ್ರೆ ದೇಹ ಸ್ವರೂಪ ಪರಮಾತ್ಮನಿಗೆ ಆಗಿದೆ. ಆದ್ದರಿಂದ ಪರಮಾತ್ಮನಿಗೆ ಪರಬೋಧ ತನು ಎಂಬುದಾಗಿ ಕರೀತಾರೆ. ತನು ಎಂಬ ಶಬ್ದಕ್ಕೆ ಅರ್ಥ ಏನು? ದೇಹ ಅಂತ ಅರ್ಥ. ಬೋಧ ಅಂದ್ರೆ ಜ್ಞಾನ, ಪರ ಅಂದ್ರೆ ಶ್ರೇಷ್ಠವಾದ, ಪರಬೋಧ ತನು ಅಂದ್ರೆ ಶ್ರೇಷ್ಠವಾದ ಜ್ಞಾನವೇ ದೇಹವಾಗಿ ಉಳ್ಳವನು ಪರಮಾತ್ಮ. ಜ್ಞಾನ ಸ್ವರೂಪಿ. ಸತ್ಯಂ ಜ್ಞಾನವನಂತಂ ಬ್ರಹ್ಮ. ಉಪನಿಷತ್ತು ಹೇಳ್ತದೆ. ಆ ಬ್ರಹ್ಮನನ್ನ ವರ್ಣನೆ ಮಾಡುತ್ತಾ ಇರುವಾಗ ಆ ಬ್ರಹ್ಮ ಹೇಗಿದ್ದಾನೆ ಅಂತ ಕೇಳಿದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಜ್ಞಾನಂ ಎಂಬುದಾಗಿ ಜ್ಞಾನ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಆಗಮವು ಹೇಳ್ತಾ ಇದೆ. ಯಾಕೆ ಆಗಮ ಈ ರೀತಿಯಾಗಿ ಭಗವಂತನ ಜ್ಞಾನ ಸ್ವರೂಪ ಎಂಬುದಾಗಿ ಹೇಳುತ್ತದೆ ಎಂದು ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವಮತಿ ಪ್ರಭವಂ ಜಗತ್ ಯತಃ ಅಸ್ಯ ಸ್ವಮತಿ ಪ್ರಭವಂ ಜಗತ್. ಯಾವ ಕಾರಣ ಈ ಸಮಸ್ತವಾದ ಪ್ರಪಂಚವು ಭಗವಂತನ ಮತಿ ಬುದ್ಧಿ ಸ್ವ ಅಂದ್ರೆ ತನ್ನ ಅಥವಾ ಸ್ವತಂತ್ರವಾದ ಬುದ್ಧಿಯಿಂದ ಪ್ರಭವಂ ಹುಟ್ಟಿರತಕ್ಕಂತಹದ್ದು. ಆದ್ದರಿಂದ ಭಗವಂತ ಜ್ಞಾನ ಸ್ವರೂಪನಾಗಿದ್ದಾನೆ. ಮತ್ತು ತತಃ ಖಪತಿಂ, ಖ ಅಂದ್ರೆ ಆಕಾಶ, ಅದಕ್ಕೆ ಪತಿ ನಿಯಾಮಕನಾಗಿದ್ದಾನೆ. ಸಾಮಾನ್ಯವಾದ ಅರ್ಥವನ್ನು ಮೊದಲಿಗೆ ಶಬ್ದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಖಪತಿಂ, ಖ ಅಂದ್ರೇನು? ಆಕಾಶ, ಅದಕ್ಕೆ ಪತಿ ನಿಯಾಮಕನಾಗಿದ್ದಾನೆ. ಅಥವಾ ಖ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಇಂದ್ರಿಯಗಳು ಅಂತ ಅರ್ಥ ಇದೆ. ಖಪತಿ ಅಂದ್ರೆ ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಾನೆ. ಇಷ್ಟು ಶಬ್ದದ ಒಂದು ಸಾಮಾನ್ಯ ಅರ್ಥವಾಗಿದೆ. ಹಾಗಾದ್ರೆ ಶ್ರೀಮದಾಚಾರ್ಯರು ಇಲ್ಲಿ ಏನು ತತ್ವವನ್ನು ಹೇಳಿ ಹೊರಟಿದ್ದಾರೆ ಅಂತಂದ್ರೆ, ಪರಮಾತ್ಮ ಜ್ಞಾನ ಸ್ವರೂಪ, ಶ್ರೇಷ್ಠವಾದ ಜ್ಞಾನ ಸ್ವರೂಪ. ಯಾಕೆ ಅಂತ ಕೇಳಿದ್ರೆ ಸ್ವಮತಿ ಪ್ರಭವಂ ಜಗತ್. ಈ ಜಗತ್ತೆಲ್ಲ ಭಗವಂತ ತನ್ನ ಸ್ವಾಭಾವಿಕವಾದ ಸ್ವತಂತ್ರವಾಗಿರ್ತಕ್ಕಂತಹ ಜ್ಞಾನ ಹುಟ್ಟಿಸಿದ್ದಾನೆ. ಎಷ್ಟು ವಿಚಿತ್ರ ಅಂತಂದ್ರೆ ಜಗತ್ತಿನಲ್ಲಿ ಭಗವಂತ ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾನೆ. ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾನೆ.
ಆದರೆ ಒಬ್ಬರಿಗಿರುವಂತಹ ಜ್ಞಾನ ಇನ್ನೊಬ್ಬರಿಗೆ ಇರೋದಿಲ್ಲ, ಅವರಿಗಿರೋ ಜ್ಞಾನ ಮೂರನೇ ನಾಲ್ಕನೇ ಐದನೇದವನಿಗಿಲ್ಲ. ಉದಾಹರಣೆ ಹೇಳಬೇಕು ಅಂದ್ರೆ ಎದುರಿಗೆ ಪುಸ್ತಕ ಇದೆ. ಪುಸ್ತಕ ಅಂತ ಅನ್ನೋ ಜ್ಞಾನ ಎಲ್ಲರಿಗೂ ಇರಬಹುದು, ಆದರೆ ನಾನು ನೋಡುವಾಗ ನನಗೆ ಪುಸ್ತಕ ಅಂತ ಅನ್ನೋ ಅರ್ಥ ಬೇರೆ ಆಗತ್ತೆ, ಇನ್ನೊಬ್ರು ನೋಡುವ ಬೇರೆ ಅರ್ಥ ಆಗ್ತದೆ, ಅವ್ನು ನೋಡಿದ್ರೆ ಅರ್ಥವಾಗ್ತದೆ, ಅವ್ನಿಗೆ ಅಕ್ಷರ ಅರ್ಥ ಆಗ್ತದೆ, ಕೆಲವ್ರಿಗೆ ಬರೀ ಕಲರ್ ಅರ್ಥ ಆಗ್ತದೆ, ಇನ್ನು ಕೆಲವೊಬ್ಬರಿಗೆ ಎಲ್ಲಿ ಪ್ರಿಂಟ್ ಮಾಡಿದ್ದು ಗೊತ್ತಾಗುತ್ತೆ, ಕೆಲವರಿಗೆ ಇದು ಬೆಂಗಳೂರು ಪ್ರಿಂಟ್ ಮಾಡೋದು ಗೊತ್ತಾಗುತ್ತೆ, ಕೆಲವರಿಗೆ ಉತ್ತರ ಮಠ ಗೊತ್ತಾಗುತ್ತೆ, ಕೆಲವ್ರಿಗೆ ರಾಮದೇವ್ರ ಗೊತ್ತಾಗುತ್ತೆ, ಏನೇನೋ. ಒಂದೇ ವಸ್ತು, ಒಂದೇ ವಸ್ತುವಿನ ಜ್ಞಾನವು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿ ಆಗೋದಿಲ್ಲ. ಬೇರೆ 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 ರೀತಿಗಳಲ್ಲಿ ಆಗ್ತದೆ. ಒಂದು ವಸ್ತುವಿನ ಜ್ಞಾನವೇ ಬೇರೆ ಬೇರೆ ರೀತಿಯಾಗಿರ್ತಾ ಇರುವಾಗ ನೋಡ್ರಿ, ಭಗವಂತ ಈ ಜಗತ್ತಿನ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಸೃಷ್ಟಿ ಮಾಡಿದ್ದಾನಲ್ಲ, ಆ ಜಗತ್ತು ಸುಮ್ಮನೆ ಹುಟ್ಟಿಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಸ್ವಮತಿ ಪ್ರಭವಂ ಜಗದಸ್ಯತಃ. ಬಹಳ ಮಹತ್ವದ್ದು. ಇದನ್ನ ಎಷ್ಟು ವಿಸ್ತಾರವಾಗಿ ತಿಳಿದ್ರು ಅಷ್ಟು ಹೆಚ್ಚಿಗೆ ನಾವು ಹೇಳೋದು ತುಂಬಾ ಕಡಿಮೆ ಆಗುತ್ತೆ. ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ನೀವು ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತೀರಿ, ಇಲ್ಲ ಅದ್ರ ಹಿಂದೆ ಡಿಸೈನ್ ಅಂತ ಮಾಡ್ತೀರಿ, ಇನ್ನೇನೋ ಪ್ಲಾನ್ಸ್, ಮತ್ತೊಂದು ಅದಕ್ಕೆ ಫಲ ಏನು, ಅದಕ್ಕೆ ನಾಶ ಏನು, ಅದಕ್ಕೆ ಮತ್ತೊಂದೇನು, ಒಳ್ಳೇದೇನು ಕೆಟ್ಟದ್ದೇನು, ಎಲ್ಲವನ್ನೂ ವಿಚಾರ ಮಾಡಿ ಒಂದು ಪ್ರಾಡಕ್ಟ್, ಒಂದು ವಸ್ತುವಿನ ಡಿಸೈನ್ ಮಾಡ್ತಾರೆ ಮೊದಲಿಗೆ. ಇವಾಗ ನಾವು ಇನ್ನೊಂದು ಲೈಟ್ ಇಟ್ಕೊಂಡಿದೀವಿ, ಆ ಲೈಟು ಗುಂಡಾಗಿದೆ ಅಥವಾ ಚೌಕಾಗಿದೆ, ಅದಕ್ಕೆ ಇಷ್ಟ ಹೈಟ್ ಇರಬೇಕು, ಅದಕ್ಕೆ ಇಷ್ಟೇ ಬೆಳಕಿರಬೇಕು, ಅದಕ್ಕೆ ಇಷ್ಟೇ ಇರಬೇಕು, ಇದೆಲ್ಲ ಏನೇನೋ ಮಾಡ್ತಾರೆ. ಅದು ಮಾಡೋ ಸುಮ್ಮನೆ ಮಾಡಿರೋದಿಲ್ಲ, ಹೆಚ್ಚಾದ್ರೆ ಏನು ಅರ್ಥವಾಗುತ್ತೆ, ಕಡಿಮೆ ಏನು ಅರ್ಥವಾಗುತ್ತೆ, ಇಷ್ಟೇ ಹೈಟ್ ಆಗ್ಬೇಕು, ಇದು ಹೀಗೆ ಮಾಡಿದ್ರೆ ಏನು, ಅವರವರು ತಾವು ಎಷ್ಟೋ ತೆರೆ ಕೆಡಿಸ್ಕೊಂಡಿರ್ತಾರೆ. ಆಮೇಲೆ ಕೊನೆಗೆ ನಮಗೊಂದು ಕೊಡ್ತಾರೆ, ಇರ್ಲಿ. ಹಾಗಾದ್ರೆ ಇವತ್ತು ಮೊನ್ನೆ ಎಲ್ಲೋ ಒಂದ್ ಕಡೆಗೆ ನೋಡ್ತಾ ಇದ್ದೆ, ಇವತ್ತು ಮನುಷ್ಯನಿಗೆ ಹಣ ಬೇಕು. ಆ ಹಣಕ್ಕಾಗಿ ಏನ್ ಬೇಕಾದ್ದು ಹೊಸ ಹೊಸ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಮಾರ್ಕೆಟಿಂಗ್ ಅಂದ್ರೆ ಮನುಷ್ಯನಿಗೆ ಯಾವ ಸುಲಭ ಮಾಡಿ ಕೊಟ್ಟಿವಿ ಅಂತ ತಗೊಂಡ್ಬಿಡ್ತಾರೆ ಅಷ್ಟೇ ಕೆಲಸ, ಮತ್ತೊಂದು ಏನೂ ಇಲ್ಲ ಅದ್ರಾಗಿರೋದು. ಒಬ್ರು ಹೋಮದ ಕುಂಡ ಹಾಕಿದ್ರು, ನಮ್ಮಲ್ಲಿ ಯಾರೋ ಒಂದು ಕೊಟ್ಟು ಕಳಿಸಿದ್ರು. ಅದು ಸುತ್ತಲೂ ಹೋಲ್ ಹಾಕಿದ್ದಾರೆ. ಅದರೊಳಗೆ ನೀವು ಗ್ಯಾಸ್, ಹೆಂಗ ಗ್ಯಾಸಿನ ಸ್ಟೋವ್ ಇರುತ್ತಲ್ಲ, ಒಲಿ ಎಲ್ಲ ಬರ್ತದೆ, ಅಡಿಗೆ ಮಾಡುವಾಗ ಅಲ್ಲಿ ಗ್ಯಾಸ್ ಆನ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಬರ್ನ್ ಆಗ್ತದೆ, ಚೆನ್ನಾಗಿ ಅದು ಗ್ಯಾಸ್ ಬರ್ತದೆ. ಆ ತರಹ ಅವರು ಒಂದ್ ಕಡೆ ಗ್ಯಾಸ್ ಕನೆಕ್ಷನ್ ಕೊಟ್ರೆ ಆ ಸಂಪೂರ್ಣವಾಗಿರ್ತಕ್ಕಂತಹ ಹೋಮದ ಕುಂಡ ಉರಿಬೇಕು, ಗ್ಯಾಸ್ ಬರ್ತಾ ಇರ್ಬೇಕು, ನೀವೇನೇ ಹಾಕಿದ್ರು ಸುಟ್ಟು ಹೋಗುತ್ತೆ. ಈ ತರಹ ಪ್ಲಾನ್ ಮಾಡಿ ಅದು ರೆಡಿ ಮಾಡಿದ್ದಾರೆ. ತಾಮ್ರದ್ದು ಕೆಳಗಡೆ ಏನೋ ಮಾಡಿದ್ದಾರಲ್ಲ. ಯಾಕೆ ಇದನ್ನ ಮಾಡಿದ್ರು? ಅದೇ ನೋಡಿ, ಎಲ್ಲ ವ್ಯಾಪಾರ ಮುಖ್ಯ. ಅವನಿಗೆ ಭಕ್ತಿ ಶ್ರದ್ಧಾ ಆಗಿದ್ದ ಏನೋ ಗೊತ್ತಿಲ್ಲ, ಮೊದಲನೇ ದಾರಿತ್ಯ ಮಾಡೇಬಾರ್ದು, ಅದನ್ನೂ ಗೊತ್ತಿಲ್ಲ ಅವನಿಗೆ. ಆದ್ರೆ ಅದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಹೊಸ ಆಗಿದೆ, ಅದು ಮಾಡಬಹುದಿಲ್ಲ, ಚೆನ್ನಾಗಿರುತ್ತೆ, ಮಾಡ್ಬೋದು. ಅಂದ್ರೆ ಮನುಷ್ಯನಿಗೆ ಬುದ್ಧಿ, ಪ್ಲಾನು, ಅದಕ್ಕಾಗಿ ಒಂದು ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಜನ ತಮ್ಮ ಬುದ್ಧಿಯನ್ನು ಇದಕ್ಕೆ ಉಪಯೋಗ ಮಾಡ್ತಾರೆ, ಡಿಸೈನ್ ಮಾಡ್ಲಿಕ್ಕೆ. ಇವತ್ತಿನ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆ? ಇವಾಗೆಲ್ಲ ಮಾಸ್ಕ್ ಬಂತಲ್ಲ, ಮೊದಲಿಗೆ ಮಾಸ್ಕ್ ಸಿಗೋದು ತುಂಬಾ ಕಷ್ಟ ಆಗಿತ್ತು. 200 ರೂಪಾಯಿ, 200, 300 ರೂಪಾಯಿ. ಇವಾಗ 10 ರೂಪಾಯಿ ಕೊಡ್ತಾರೆ. ಇವಾಗ 10 ರೂಪಾಯಿ 5 ಕೊಡ್ತಾನ. ಯಾಕೆಂದ್ರೆ ಅಷ್ಟು ಪ್ರಾಡಕ್ಟ್ ಬಂದ್ಬಿಡ್ತು. ಮಾರ್ಕೆಟಿಂಗ್. ಅದರೊಳಗೆ ಎಷ್ಟು ತರಹ ಸಾಧ್ಯವೋ ಅವರವರು ಅಷ್ಟು ರೀತಿಯಿಂದ ಆ ಮಾಸ್ಕ್ ಮಾಡಿದ್ದಾನೆ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಡಿಸೈನ್
ಆ ಡಿಸೈನ್ ಅಂತ ಹೇಗೆ ಬರುತ್ತೆ? ಬುದ್ಧಿಯಿಂದ ಬರುತ್ತೆ. ಈ ಜಗತ್ತಿನಲ್ಲಿರ್ತಕ್ಕಂತಹ ವಸ್ತುಗಳ ಸೃಷ್ಟಿಯಾದದ್ದು ಸ್ವಮತಿ ಪ್ರಭವಂ ಜಗತ್ ಅಸ್ಯತಃ. ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಪದಾರ್ಥಗಳು ಮೂಲಭೂತವಾಗಿದ್ದದ್ದು ಯಾವುದೋ ಅದೆಲ್ಲವನ್ನು ಕೂಡ ಭಗವಂತ ತಾನು ತನ್ನ ಬುದ್ಧಿಯಿಂದ ಡಿಸೈನ್ ಮಾಡಿ ಭಗವಂತ ಆ ವಸ್ತುವಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಏನು ಭಗವಂತನ ಡಿಸೈನು, ಏನು ಭಗವಂತನ ಜ್ಞಾನ, ಏನು ಭಗವಂತನ ವ್ಯವಸ್ಥೆ! ಪರಮಾದ್ಭುತ ಅಂದ್ರೆ ಪರಮಾದ್ಭುತ. ಜಗತ್ತಿನಲ್ಲಿರ್ತಕ್ಕಂತಹ ಒಂದೊಂದು ವಸ್ತು ಕೂಡ ಭಗವಂತನ ಅನಂತವಾದ ಬುದ್ಧಿಶಕ್ತಿಯನ್ನ, ಅನಂತವಾಗಿರ್ತಕ್ಕಂತಹ ವಿಚಾರ ಶಕ್ತಿಯನ್ನ ತೋರಿಸ್ಕೊಡ್ತೀವಿ. ದೇಹದಲ್ಲಿ ಕೈ ಬೆರಳುಗಳು ಎಷ್ಟು ಡಿಸೈನ್ ಚೆನ್ನಾಗಿದೆ. ಇದು ಮಡಚಲಿಕ್ಕೆ ಬರಬೇಕು, ಇದ್ರಾಗ ಪ್ರತ್ಯೇಕ ವಿಭಾಗ ಇರಬೇಕು, ಅದಕ್ಕೊಂದು ವ್ಯವಸ್ಥೆ ಇರಬೇಕು. ಇವತ್ತಿನ ಈ ಪಿಂಡಾಂಡ ಅರ್ಥಾತ್ ದೇಹದ ಬಗ್ಗೆ ಎಷ್ಟು ಸಂಶೋಧನೆ ಮಾಡಿದರೂ ಅಷ್ಟು ಭಗವಂತನ ಮಹಾತ್ಮೆ ಹೆಚ್ಚಾಗ್ತಾ ಗೊತ್ತಾಗ್ತಾ ಹೋಗುತ್ತೆ. ದೇವರ ಮಹಾತ್ಮೆ ಹೆಚ್ಚಾಗಿದೆ, ಅದೇನು ಕಡಿಮೆ ಆಗಿಲ್ಲ, ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಅಂದ್ರೆ ಗೊತ್ತಾಗೋದು. ಎಷ್ಟೆಷ್ಟು ಮಿಷನ್ಗಳಲ್ಲಿ ನೀವು ಎಷ್ಟೆಷ್ಟು ನಮ್ಮ ದೇಹವನ್ನಿಟ್ಟು ಎಷ್ಟೆಷ್ಟು ರೀತಿಯಿಂದ ನೀವು ಅದನ್ನ ಸಂಶೋಧನೆ ಮಾಡ್ತೀರಿ, ಇಲ್ಲ ಅದರ ಬಗ್ಗೆ ಚಿಂತನೆ ಮಾಡ್ತೀರಿ, ಅದಕ್ಕೊಂದು ಔಷಧ ನಿರ್ಮಾಣ ಮಾಡಬಹುದು, ಅಥವಾ ಪರಿಹಾರ ಹೇಳಬಹುದು, ಸುಖವನ್ನು ಹೇಳಬಹುದು, ದುಃಖ ಎಲ್ಲಾನು ಏನೇನು ಮಾಡ್ತೀರೋ ಅದಕ್ಕೆಲ್ಲದಕ್ಕೂ ಮೂಲಭೂತವಾಗಿ ಭಗವಂತ ಡಿಸೈನ್ ಮಾಡಿದ್ದಾರೆ. ಎಷ್ಟು ವಿಚಿತ್ರ ಅಂದ್ರೆ ಈ ಕೈ ನೋಡ್ರಿ, ಈ ಕೈಯಲ್ಲಿ ಮೈಯೆಲ್ಲ ಕೂದಲುಗಳು ಬರುತ್ತೆ, ಇಲ್ಲಿ ಮಾತ್ರ ಬರಂಗಿಲ್ಲ. ಈ ಎರಡು ಕೈಗಳಿಗೆ ಅದು ಯಾವಾಗಲೂ ಸ್ವೀಟ್ ಆಗಿರುತ್ತೆ, ಅದರಿಂದ ಬರೋದಿಲ್ಲ. ಅದು ಕಾರಣ ಬೇರೆ ಇರಲಿ. ಆದ್ರೆ ಪರಮಾತ್ಮ ಅದೇ ಡಿಸೈನ್ ಮಾಡಿದ್ದ ನೋಡ್ರಿ. ಇಲ್ಲೆಲ್ಲ ಕೈಯೆಲ್ಲ ಕೂದಿದ್ರೆ ನಾವು ತಿನ್ಲಿಕ್ಕೆ ಆಗ್ತಿತ್ತೇನು? ಆಗ್ತಿದ್ದಿಲ್ಲ. ಅಂದ್ರೆ ಒಂದು ವಸ್ತು ಸುಂದರವಾಗಿ ಕಾಣಿಸ್ಬೇಕು, ಜೊತೆಗೆ ಆ ವಸ್ತುವಿನ ಉಪಯೋಗ ಸರಿಯಾಗಿ ಆಗಬೇಕು, ಸರಿಯಾಗಿ ನಡಿಬೇಕು, ಒಬ್ಬ ಜೀವ ಬದುಕಬೇಕು, ಅದರಿಂದ ಸಂತೋಷ ಪಡಬೇಕು, ಕೆಲವು ಸಲ ದುಃಖವಾಗಬೇಕು, ಎಲ್ಲಾನು ಇಟ್ಟಿದ್ದಾನೆ ದೇವರು. ಮನುಷ್ಯನ ದೇಹ ಒಂದೇ ಒಂದು ಸಾಕು. ಭಗವಂತನ ಅಪಾರವಾದ ಮಹಿಮೆ. ಮಹಿಮಾ ಅಂದ್ರೆ ಜ್ಞಾನ. ನಾ ಹೇಳ್ತಾ ಇರೋದು ಇವಾಗ ಬೇರೆ ಏನು ಬೇಕಾಗಿಲ್ಲ. ಇಲ್ಲಿ ಹೇಳ್ತಾ ಇರೋದು ಸ್ವಮತಿ ಪ್ರಭವಂ ಜಗತ್ ಅಸ್ಯತಃ. ಇವತ್ತು ಭಗವಂತ ಪ್ರೇರಣೆ ಮಾಡಿದ್ದಾನೆ. ಹೇಳ್ಬಿಡ್ತೀನಿ ಒಂದು ವಿಷಯ ಎಷ್ಟು ಅದ್ಭುತ ಅಂತಂದ್ರೆ, ನಾವು ಅದನ್ನ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಂದೊಂದು ಡಿಸೈನ್ ಮಾಡ್ಲಿಕ್ಕೆ ಕಾರಣ ಇದೆ. ನಾನೊಂದು ದೃಷ್ಟಾಂತ ನಿಮಗೆ ಹೇಳ್ತೇನೆ. ಇವಾಗ ನಮ್ಗೆ ಒಂದು ಫೋನ್ಗೆ ಒಂದು ಕವರ್ ರೆಡಿ ಮಾಡ್ತಾರೆ, ಡಿಸೈನ್ ಮಾಡಬೇಕು. ಅದನ್ನ ಮಾಡಿಬಿಟ್ಟೆ ಮುಗಿದೈತೆ, ಅದು ಕವರ್ ಆಗುತ್ತೆ, ಬರುತ್ತೆ, ಲಕ್ಷಾಂತರ ಬರ್ತದೆ, ವ್ಯಾಪಾರ ಆಗ್ತದೆ. ಈ ಮನುಷ್ಯನ ದೇಹ ಇದೆ ನೋಡಿ, ನಮ್ಗ ಅನಿಸ್ತೇನೆ ಕೈ ಕಾಲು ಕಣ್ಣು ಮೂಗು ಇದೇ ಒಂದು ಡಿಸೈನ್ಗಳು, ಇದೇ ಡಿಸೈನ್ ಮತ್ತೆ ಈ ಮನುಷ್ಯ ಕೊಡ್ತಾ ಇನ್ನೊಬ್ಬರು ಕೊಡ್ತಾ ಮುಗಿದೈತಲ್ಲ. ಏನ್ ದೇವರು ಅಂಥದ್ದು ಭಾರಿ ಅಷ್ಟೇನು ಸ್ವಮತಿ ಪ್ರಭಾವ, ಭಗವಂತನ ಬುದ್ಧಿ ಖರ್ಚು ಮಾಡಿ ಭಗವಂತನ ಮಹಾಜ್ಞಾನದಿಂದ ಇಷ್ಟೆಲ್ಲ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತೇನ್ ಹೇಳೋ ವಿಷಯ. ಎಲ್ಲದಕ್ಕೂ ಪ್ಲಾನ್ ಇದೆ. ಅಂದ್ರೆ ಈ ಮನುಷ್ಯರು ಇಮ್ಯಾಜಿನೇಷನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಪ್ಲಾನ್ಗಳಿದೆ. ಉದಾಹರಣೆ ಹೇಳಬೇಕು ಅಂದ್ರೆ, ಈಗ ಒಬ್ಬ ಮನುಷ್ಯ ಇದ್ದಾನೆ ಅಂತ ಹೇಳ್ಬೋದು. ಅವನಿಗೆ ಕೈ ಕಾಲು ಕಣ್ಣು ಮೂಗು ಕಿವಿ ಎಲ್ಲ ದೇಹದ ಇಂದ್ರಿಯಗಳು, ಒಳಗಿರುವ ಆರ್ಗನ್ಸ್ ಎಲ್ಲವನ್ನೂ ಭಗವಂತ ಎಲ್ಲರಿಗೂ ಸೃಷ್ಟಿ ಮಾಡಿದ್ದಾನೆ. ಆದರೆ ಯಾವುದೂ ಕೂಡ ಒಂದೇ ರೀತಿಯಾಗಿ ಇಲ್ಲ 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 ಯಾವುದೂ ಒಂದೇ ರೀತಿಯಾಗಿಲ್ಲ. ಒಬ್ಬ ಮನುಷ್ಯನಿಗಿರುವಂತಹ ಏನ್ ಡಿಸೈನ್ ಇದೆ ನೋಡ್ರಿ, ಸೇಮ್ ಮನುಷ್ಯ ಆಕಾರ ಇರ್ಬೋದು, ಆ ಡಿಸೈನ್ ಇನ್ನೊಬ್ಬರಿಗಿಲ್ಲ. ಅವನಿಗೆ ಇನ್ನೊಬ್ರು ನೀವೆಲ್ಲ ಹೇಳ್ತೀರಿ ಇವಾಗ ಹೆಬ್ಬಟ್ಟು
ಅಲ್ಲಿ ಗೆರಿಗಳಿದೆಯಲ್ಲ, ಆ ಗೆರಿ ಒಬ್ಬನಿಗಿದ್ದಂತೆ ಇನ್ನೊಬ್ಬನಿಗೆ, 4 ದಿನಗಳಿಲ್ಲ. ಇಷ್ಟು ಸೂಕ್ಷ್ಮವಾಗಿ ಭಗವಂತ ಈ ಗೆರೆಗಳನ್ನೂ ಸೃಷ್ಟಿ ಮಾಡ್ತಾನೆ. ರೇಖಾಗಳು, ಗೆರೆ ಅಂದ್ರೆ ರೇಖಾಗಳಿದೆ. ಅದೇ ಕಣ್ಣು, ಅದೇ ಮೂಗು, ಅದೇ ಕಿವಿ, ಅದೇ ಬಾಯಿ, ಅದೇ ಹಲ್ಲುಗಳು ಅಷ್ಟೇ ಇದ್ರು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಏನೇನೋ ಚೇಂಜ್. ಅದು ಏನ್ ಚೇಂಜಸ್ ನಮ್ಗೆ ಹೇಳಿಕ್ ಆಗೋದಿಲ್ಲ. ವಿಚಿತ್ರ ಏನಂದ್ರೆ ಹೇಳಿಕ್ ಆಗೋದಿಲ್ಲ, ಚೇಂಜಸ್. ಪರಮಾತ್ಮ ಡಿಸೈನ್ ಮಾಡ್ಬೇಕಾದ್ರೆ ಬಹಳ ಅದ್ಭುತವಾಗಿ ಡಿಸೈನ್ ಮಾಡ್ಬೇಕಾಗ್ತದೆ. ಎಲ್ಲರಿಗೂ ಒಂದೇ ರೀತಿಯ ಮಾಡಿದ್ರು ಕೂಡ ಒಬ್ಬರಿಗೆ ಕಾಲು ಉದ್ದಾಗಿರುತ್ತೆ, ಕೆಲವರು ಕೈ ಉದ್ದಾಗಿರುತ್ತೆ, ಕೆಲವರು ಕಾಲು ಕಡಿಮೆ ಆಗುತ್ತೆ, ಕೆಲವರು ಏನೇನೋ ಒಬ್ಬರು ಒಂದೊಂದ್ ತರ ಇದೆ. ಅವನ ಕರ್ಮದ ಪ್ರಕಾರ ಮಾಡಬೇಕು. ಎಷ್ಟು ವಿಚಿತ್ರ ಅಂದ್ರೆ ಆ ಬಾಡಿ ಸ್ಟ್ರಕ್ಚರ್ ಇದೆಯಲ್ಲ, ತಂದೆಯಿಂದ ತಾಯಿಗೆ ಬಂದು ತಾಯಿಯ ಗರ್ಭದಲ್ಲಿ ಬೆಳೆಯೋದ್ರಿಂದ ಪ್ರಾರಂಭ ಮಾಡಿಕೊಂಡು ಸ್ಟಾರ್ಟ್ ಆಗತ್ತೆ ಡಿಸೈನ್. ಅಂದ್ರೆ ಆ ಭ್ರೂಣದಲ್ಲಿ ಬಂದು ಉರುವಾಗ್ಲೇನೆ ಈ ತರ ಇದ್ರೆ ಇದು ಹಿಂಗಾಗ್ಬೇಕು. ಹಾಗೆ ಭಗವಂತ ಆ ದೇಹದ ಶಕ್ತಿ ಭಾರಿ ಸಮರ್ಥ, ಬಹಳ ಅಶಕ್ತ, ಭಾರಿ ಕೈ ಕಾಲುಗಳಲ್ಲಿ ಭಾರಿ ಶಕ್ತಿ ಒಬ್ಬನಿಗೆ ಇಲ್ಲೇ ಇಲ್ಲ. ಅವನ ಬುದ್ಧಿಶಕ್ತಿ ಬಹಳ ಒಬ್ಬನಿಗಿಲ್ಲ. ದೇಹದಲ್ಲಿ ಎಷ್ಟೆಷ್ಟೋ ವಿಕಾರಗಳಿದೆ. ಆ ಎಲ್ಲ ವಿಕಾರಗಳು ಇರಬಹುದು, ಇಲ್ಲದೇ ಇರಬಹುದು, ಒಂದೇ ವಿಕಾರ ಆಗ್ಬಹುದು, ಎಷ್ಟೇನೋ ಆಗ್ಬಹುದು. ಅಂದ್ರೆ ನಾನಾ ವಿಧವಾಗಿರತಕ್ಕಂತಹ ದೈಹಿಕವಾದ ಏನು ಶಕ್ತಿಗಳಿದೆ, ವ್ಯಾಪಾರಗಳಿದೆ, ನಡೀತಕ್ಕಂತಹ ಕೆಲಸಗಳಿದೆ, ಅದು ಒಬ್ಬನ ದೇಹಕ್ಕೆ ಆದಂತೆ ಇನ್ನೊಬ್ಬನ ದೇಹಕ್ಕೆ ಆಗೋದಿಲ್ಲ. ಆ ದೇಹಕ್ಕೆ ಆಗುವಂತೆ ಈ ದೇಹಕ್ಕೆ ಇಲ್ಲ. ಹಾಗಾದ್ರೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಭಗವಂತನ ಪರಬೋಧತನ, ಶ್ರೇಷ್ಠವಾದ ಜ್ಞಾನ ಸ್ವರೂಪವಾದ ದೇಹ ಯಾಕೆ ಭಗವಂತನಿಗೆ ಅಂತಂದ್ರೆ, ಒಬ್ಬ ಮನುಷ್ಯನ ದೇಹದ ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂತ ಅನ್ಕೊಳ್ಳಿ. ಅವನಿಗೆ ನಾನು ಒಂದನ್ನೇ ಹೇಳ್ತಾ ಹೋಗ್ತೇನೆ, ಎಲ್ಲ ತಿಳ್ಕೋಬಹುದು. ಒಬ್ಬ ಮನುಷ್ಯ 1ನೇ ವರ್ಷಕ್ಕೆ ಈ ತರ ದೇಹ ಇರಬೇಕು, 2ನೇ ವರ್ಷಕ್ಕೆ ಈ ತರ ಇರಬೇಕು, 3ನೇ ವರ್ಷಕ್ಕೆ ಇರಬೇಕು, 4, 5, 8, 10, 20, 30, 40, 50 ಈ ವರ್ಷದವರೆಗೆ ಈ ದೇಹದಲ್ಲಿ ಇಷ್ಟೆಲ್ಲಾ ಚೇಂಜಸ್ ಆಗತ್ತೆ, ಆಗಬೇಕು. ಆಗುವುದಕ್ಕೆ ಯಾವ ತರಹದ ಡಿಸೈನ್ ಬೇಕೋ ಆ ಡಿಸೈನ್ ಅನ್ನ ಭಗವಂತ ಮೊಟ್ಟ ಮೊದಲಿಗೆ ಮಾಡಿದ್ದಾನೆ. ಇವತ್ತು ನಾವು ಒಬ್ಬನಿಗೆ ಎಂತರದಕ್ಕೆ ಡಯಾಬಿಟೀಸ್ ಅಂತ ಹೇಳ್ತೀವಿ, ಇಲ್ಲ BP ಅಂತ ಹೇಳ್ತೀವಿ, ಶುಗರ್ ಅಂತ, ಏನೋ ಇವತ್ತಂತೂ ಬೇಕಾಷ್ಟು ರೋಗಗಳನ್ನು ಹೇಳ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆ ಎಲ್ಲಾ ತರಹದ ಪರಿಣಾಮಗಳು ಯಾವ ಯಾವ ಕಾಲಕ್ಕೆ, ಯಾವ ಯಾವ ದೇಶದಲ್ಲಿ, ಯಾವ ಯಾವ ತರಹದ ರೀತಿಯಲ್ಲಿ ಆ ದೇಹದ ಮೇಲೆ ಪರಿಣಾಮ ಆಗುತ್ತದೆ, ಆಗಬೇಕು. ಆ ರೀತಿಯಾಗಿ ಪರಮಾತ್ಮ ಮೊಟ್ಟ ಮೊದಲಿಗೆ ಆ ತಾಯಿಯ ಗರ್ಭದಲ್ಲಿ ಕೂಸು ಹುಟ್ಟುವಾಗ ಸ್ಟಾರ್ಟ್ ಆಗುವಾಗಲೇನೆ ಅದೆಲ್ಲವೂ ಸೇರಿಸಿಕೊಂಡೇ ಮಾಡಿದ್ದು. ಇದೇ ದೇಹಕ್ಕೆ ವ್ಯತ್ಯಾಸವಾಗಬೇಕು. ನೀವು 20 ವರ್ಷ ಆದ್ಮೇಲೆ ಬೇರೆ ದೇಹ ಬರೋದಿಲ್ಲ, 40 ವರ್ಷ ಆದ್ಮೇಲೆ ಬೇರೆ ದೇಹ ಬರೋದಿಲ್ಲ. ಆ ಒಂದೇ ದೇಹದಲ್ಲೇನೆ ನಾನಾ ವಿಧವಾಗಿರತಕ್ಕಂತಹ ವ್ಯತ್ಯಾಸಗಳನ್ನ ಭಗವಂತ ಮಾಡಿಕೊಡ್ತಾನೆ. ಆದರೂ ಆ ಜೀವನ ರಕ್ಷಣೆ ಮಾಡ್ತಾನೆ, ಅವನಿಗೆ ಬೇಕಾದ್ದೆಲ್ಲವನ್ನು ಮಾಡಿಕೊಡ್ತಾನೆ. ಇದೇನಿದೆ ಅಲ್ಲ, ಇದು ನಾನು ಒಬ್ಬ ಮನುಷ್ಯನ ಒಂದು ಜನ್ಮದ ಒಂದು ದೇಹದ ವಿಚಾರವನ್ನು ನಾವು ಮಾಡ್ತಾ ಇರೋದು. ಒಬ್ಬನೇ ಒಬ್ಬ ಮನುಷ್ಯ, ಅವನ ದೇಹ, ಅವನ ಅಸ್ತಿತ್ವ, ಅಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆಗಳು, ಅದಕ್ಕೆ ಭಗವಂತ ಮೊಟ್ಟ ಮೊದಲು ಡಿಸೈನ್ ಮಾಡಿದ. ಒಬ್ಬನ ದೇಹ ಹೇಳಿದ ಹಾಗೆ ಎಷ್ಟು ದೇಹಗಳಿದೆ ಜಗತ್ತಿನಲ್ಲಿ. ಮನುಷ್ಯರದು ಮಾತ್ರ ಹೇಳ್ತಾ ಇಲ್ಲ, ಪಶು, ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ, ಗಿಡಗಳು, ಮರಗಳು, ಎಷ್ಟು ತರಹದ್ದಿದೆ. ಚೇತನ ಒಂದು ಕಡೆಗೆ ಆದ್ರೆ, ಅದಕ್ಕೆ ಬೇಕಾದ ದೇಹಗಳು ಒಂದು ಕಡೆಗೆ ಆದ್ರೆ, ಅಚೇತನವಾಗಿರ್ತಕ್ಕಂತಹ
ಸೂರ್ಯಮಂಡಲ ಇರಬಹುದು, ಚಂದ್ರ ಹಾಗೂ ಪೃಥ್ವಿ, ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು, ಸಮುದ್ರ, ಪರ್ವತ ಮೊದಲಾಗಿರ್ತಕ್ಕಂತಹ ಪದಾರ್ಥಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದು ಸುಮ್ಮನೆ ಮಾಡಲಿಲ್ಲ. ಎಲ್ಲದಕ್ಕೂ ಹಿಂದೆ ಒಂದು ಪ್ಲಾನ್ ಇದೆ, ಡಿಸೈನ್ ಇದೆ, ಅದಕ್ಕೇನು ಫಲ ಬರಬೇಕು ಅಂತ ಗೊತ್ತು. ಅದಕ್ಕಾಗಿಯೇ ಪರಮಾತ್ಮ ರೀತಿಯಾಗಿ ಮಾಡ್ತಾನೆ. ಶ್ರೀಮದಾಚಾರ್ಯರು ನಮ್ಮ ಭಗವಂತನ ಜ್ಞಾನವನ್ನ ತಿಳಿದುಕೊಳ್ಳಿಕ್ಕೆ ಒಂದು ಮಾರ್ಗ ತೋರಿಸ್ತಾರೆ. ನೀವು ಜಗತ್ತನ್ನು ನೋಡಿ ಭಗವಂತನ ಜ್ಞಾನ ಎಷ್ಟು ಅಂತ ನಿಮಗೆ ಅರ್ಥವಾಗತ್ತೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಯಾಕೆ ಅಂದ್ರೆ ಜಗತ್ತಲ್ಲಿ ನಿಮಗೆ ಯಾವುದು ಅರ್ಥ ಆಗೋದೇ ಇಲ್ಲ. ಸೂರ್ಯ ಏನ್ ಅರ್ಥ ಆಗತ್ತಾನೆ, ಭೂಮಿ ಏನ್ ಅರ್ಥ ಆಗ್ತದೆ, ಭೂಮಿಯಲ್ಲಿರ್ತಕ್ಕಂತಹ ಗಿಡಮರಗಳು ಏನ್ ಅರ್ಥ ಆಗ್ತದೆ, ನಮಗೆ ಏನು ಗೊತ್ತಾಗೋದಿಲ್ಲ. ಕಣ್ಣಿಗೆ ಕಾಣಿಸ್ತದಷ್ಟೇ. ಕಣ್ಣಿಗೆ ನಮಗೆ ಕಾಣಿಸ್ತಾ ಇದೆ, ಆದರೆ ಆ ವಾಸ್ತವಿಕವಾಗಿ ಆ ವಸ್ತುವಿನಲ್ಲಿರ್ತಕ್ಕಂತಹ ಏನು ಗುಣಧರ್ಮಗಳಿದೆ, ಆ ಗುಣಧರ್ಮಗಳು ನಮಗೆ ಎಷ್ಟು ಗೊತ್ತಾಗೋದಿಲ್ಲ. ಹಾಗಾದ್ರೆ ಆ ಎಲ್ಲ ಗುಣಧರ್ಮಗಳು ಹಾಗೇ ಬರಬೇಕು ಅಂತ ಡಿಸೈನ್ ಮಾಡಿದ್ ಯಾರು? ಪರಮಾತ್ಮ. ಕಬ್ಬಿಣ ಇಷ್ಟು ಗಟ್ಟಿಯಾಗಿರಬೇಕು, ಸಿಮೆಂಟು ಇಷ್ಟು ಗಟ್ಟಿಯಾಗಿರಬೇಕು, ಮಣ್ಣು ಇಷ್ಟೇ ಗಟ್ಟಿಯಾಗಿರಬೇಕು. ಅಂದ್ರೆ ಆಯಾ ವಸ್ತುಗಳಲ್ಲಿರ್ತಕ್ಕಂತಹ ಗುಣ ಸ್ವಭಾವವನ್ನು ಕೊಟ್ಟು ಅದನ್ನ ತಾನು ವ್ಯವಸ್ಥೆ ಮಾಡಿ ಅದಕ್ಕೆ ತಕ್ಕಂತೆ ಆಯಾ ಪದಾರ್ಥ ಭಗವಂತ ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಪರಮಾತ್ಮ ಅವನು ಸರ್ವಜ್ಞ, ಪರಬೋಧತನು. ಇದನ್ನ ಇನ್ನೊಂದು ಸ್ವಲ್ಪ ವಿವರಣೆ ಮಾಡಬೇಕು, ಮತ್ತೆ ನಾಳೆ ಹೇಳ್ತೀನಿ. ಏನ್ ವಿಚಾರ ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ನಾನು ಬುದ್ಧಿವಂತ ಅಂತ ಹೇಳ್ತೀವಿ, ಜ್ಞಾನಿ ಅಂತ ಕರಿತೀವಿ. ಯಾಕೆ ಕರಿತೀವಿ? ಮನುಷ್ಯ ಲೋಕದಲ್ಲಿ ಅನೇಕ ಜನರು ಬುದ್ಧಿವಂತ ಜ್ಞಾನಿ ಕರಿತೀವಿ ಅಂದ್ರೆ, ನಾವು ಯಾವುದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ್ದನ್ನ ವ್ಯವಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಡಿಸೈನ್ ಮಾಡ್ಲಿಕ್ಕೆ ಬರೋದಿಲ್ಲ, ಗೊತ್ತಾಗೋದಿಲ್ಲ, ಆ ಎಲ್ಲ ಕಾರ್ಯಗಳನ್ನು ಅವನು ಡಿಸೈನ್ ಮಾಡಿ ಕೊಡ್ತಾನೆ. ಆಮೇಲೆ ಇವರು ಅದನ್ನ ಸಿದ್ಧ ಮಾಡ್ತಾರೆ, ಬೇಡ ಇರ್ಲಿ. ಆದ್ರೆ ಅಷ್ಟು ಮಾಡಬೇಕಾದ್ರೆ ಎಷ್ಟು ಪ್ರಯತ್ನ ಇರುತ್ತೆ, ಎಷ್ಟು ಶ್ರಮ ಇರುತ್ತೆ. ಇವತ್ತೆಲ್ಲ ಪ್ಲಾನ್ ಮಾಡಿ ಕೊಟ್ಟಿದ್ದಕ್ಕೆ ತಾನೇ ಹೆಚ್ಚು ನಿಮಗೆ ಹಣ ಕೊಡ್ತೀವಿ, ಪ್ಲಾನ್ ಮಾಡಿದ್ದಕ್ಕೂ ಹಣ ಕೊಡೋದು. ಆದ್ದರಿಂದ ಈಗೇನು ಆರ್ಕಿಟೆಕ್ಟ್ ಅಂತ ಹೇಳಿ ಒಂದು ದೊಡ್ಡದಾಗಿರ್ತಕ್ಕಂತ ಏನ್ ಮಾಡ್ತಾರೆ, ಡಿಸೈನ್ ಮಾಡೋದಕ್ಕೆ, ಮನೆ ಡಿಸೈನ್ ಮಾಡೋದು. ಹಾಗಾದ್ರೆ ಆ ಸಣ್ಣ ಕಾರ್ಯ ನಾನು ಹೇಳ್ತಾ ಇಲ್ಲ, ಅಷ್ಟು ಕಾರ್ಯಕ್ಕೂ ಕೂಡ ನೀವು ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಹಣ ಎಲ್ಲವನ್ನೂ ವಿನಿಯೋಗ ಮಾಡ್ತೀವಿ. ಹೀಗಾಗಿ ಪರಮಾತ್ಮ ತಾನು ಜಗತ್ತನ್ನು ಸೃಷ್ಟಿ ಮಾಡ್ತಾ ಇರುವಾಗ ಅವನವನ ಬುದ್ಧಿಶಕ್ತಿ ಅದು ಬೇರೆ. ಇವನು ಹೀಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ, ಯಾರೇ ಏನೇ ಮಾಡಿ. ಹಾಗಾದ್ರೆ ಆಯಾ ಬುದ್ಧಿಗೆ ತಕ್ಕಂತೆ ಅವ್ರವ್ರ ಪ್ಲಾನ್ ಮಾಡ್ತಾರೆ ಅಂತ ಆದರೆ, ಆ ಪ್ಲಾನ್ ಮಾಡಿದ್ದಕ್ಕೆ ಅವ್ರಿಗೊಂದು ಲಾಭ ಇದೆ ಅಥವಾ ಹಾನಿ ಇದೆ ಅಂತ ಆದರೆ, ಆಗ ಅಷ್ಟು ಜ್ಞಾನ ಇರಬೇಕಲ್ಲ ಅವನಿಗೆ. ಕಂಡವ್ರು ಪ್ಲಾನ್ ಮಾಡ್ಲಿಕ್ಕೆ ಬರೋದು, ಸುಮ್ಮನೆ ಒಂದು ಚೌಕ್ ಇದು ಹಾಕಿದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಅಧ್ಯಯನ ಬೇಕು, ಅದಕ್ಕಾಗಿ ಪ್ರತ್ಯೇಕ ಶ್ರಮ ಬೇಕು. ಹೀಗಾಗಿ ಪರಮಾತ್ಮ ಇಡೀ ಜಗತ್ತನ್ನ ಸುವ್ಯವಸ್ಥಿತವಾಗಿ, ನಾವು ಅದನ್ನು ಕೆಡಿಸಿ ಅವ್ಯವಸ್ಥಿತ ಮಾಡಿದ್ರೆ ದೇವರ ಸಂಬಂಧ ಇಲ್ಲ. ಆದ್ರೆ ದೇವರು ಮಾತ್ರ ಎಲ್ಲವನ್ನೂ ಕೂಡ ಉತ್ತಮ ರೀತಿಯ ಕಲ್ಪದಲ್ಲಿ ವ್ಯವಸ್ಥೆ ಮಾಡಿ ಆ ಜಗತ್ತಿನ ಪದಾರ್ಥ ಸೃಷ್ಟಿ ಮಾಡಿದ್ದಾನೆ. ಆದ್ರಿಂದ ಭಗವಂತ ಸರ್ವಜ್ಞ ಎಂಬುದಾಗಿ ಹೇಳ್ತಾರೆ. ಅಂತಹ ಸರ್ವಜ್ಞನಾದ ಭಗವಂತ ನಮಗೆ ನಮ್ಮ ಯೋಗ್ಯತಾನುಸಾರಿಯಾಗಿರ್ತಕ್ಕಂತಹ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.